ವೀಕ್ಷಕರೇ, ಸದ್ಯದ ದಿನಮಾನಗಳಲ್ಲಿ ಸುದ್ದಿಯಲ್ಲಿರುವ ಈ ವಕ್ಫ್ ಬೋರ್ಡ್ ಅಂದ್ರೆ ಏನು? ದೇಶದಲ್ಲಿ ರೈಲ್ವೆ ಇಲಾಖೆ ಮತ್ತು ರಕ್ಷಣಾ ಸಚಿವಾಲಯದ ಬಳಿಕ ಅತಿ ಹೆಚ್ಚು ಭೂಮಿಯನ್ನ ಹೊಂದಿರುವುದು ವಕ್ಫ್ ಮಂಡಳಿಯ. ಇದನ್ನ ಯಾವುದಕ್ಕಾಗಿ ರಚಿಸಲಾಯಿತು? ಇದು ಹೇಗೆ ಕಾರ್ಯನಿರ್ವಹಿಸುತ್ತದೆ? ಇದರ ಆಸ್ತಿಯ ನಿರ್ವಹಣೆ ಹೇಗೆ? ಇವೆಲ್ಲದರ ವಿವರ ಈ ವಿಡಿಯೋದಲ್ಲಿದೆ. ಸಂಪೂರ್ಣವಾಗಿ ನೋಡಿ. ಹಾಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಕೂಡ ಮರಿಬೇಡಿ. ವಕ್ಫ್ ಅನ್ನೋ ಪದದ ಅರ್ಥ ನಿಲ್ಲುವುದು ಅಥವಾ ತಂಗುವುದು. ಇಸ್ಲಾಂನಲ್ಲಿ ದಾನ ನೀಡುವ ಹಲವು ವಿಧಾನಗಳ ಪೈಕಿ ವಕ್ಫ್ ಪ್ರಮುಖವಾದದ್ದು. ಹೀಗೆ ದಾನ ಮಾಡಲಾದ ಸಂಪತ್ತು ಸಮಾಜಕ್ಕೆ ಸಮರ್ಪಿತವಾಗುತ್ತದೆ. ಅಂದರೆ ಸಮಾಜದಲ್ಲಿನ ಬಡವರು, ಹಿಂದುಳಿದವರು ಕಲ್ಯಾಣಕ್ಕೆ ವಿನಿಯೋಗವಾಗುತ್ತದೆ ಎಂಬ ನಂಬಿಕೆ ಇದೆ. ತನ್ನ ಸಂಪತ್ತನ್ನ ವಕ್ಫ್ಗೆ ದಾನ ನೀಡುವ ವ್ಯಕ್ತಿಯನ್ನ ವಕೀಫ ಎಂದು ಕರೆಯಲಾಗುತ್ತೆ. ದಾನ ನೀಡುವ ವ್ಯಕ್ತಿ ಸಮರ್ಪಣಾ ಭಾವದಿಂದ ಸಂಪತ್ತನ್ನ ಅರ್ಪಿಸಬೇಕು. ದಾನ ಮಾಡುವ ಸಂದರ್ಭದಲ್ಲಿ ತನ್ನ ಸಂಪತ್ತಿನ ಮೇಲೆ ಬರುವ ಆದಾಯವನ್ನ ಶಿಕ್ಷಣ ಅಥವಾ ಆಸ್ಪತ್ರೆ ಅಥವಾ ಆರೋಗ್ಯ ಸೇವೆಗಳಿಗಾಗಿಯೇ ಖರ್ಚು ಮಾಡಬೇಕು ಎಂಬ ಷರತ್ತನ್ನ ವಿಧಿಸಿ ದಾನಪತ್ರಕ್ಕೆ ಸಹಿ ಹಾಕಿಸಿಕೊಂಡ ನಂತರವೇ ವಕ್ಫ್ ಆ ವ್ಯಕ್ತಿಯ ಆಸ್ತಿಯನ್ನ ಸುಪರ್ದಿಗೆ ಪಡೆಯುತ್ತೆ. ಈ ವಕ್ಫ್ ಪ್ರಾಪರ್ಟೀಸ್ ಇನ್ವೆಸ್ಟ್ಮೆಂಟ್ ಫಂಡ್ 27 ದೇಶಗಳಲ್ಲಿ ವಕ್ಫ್ ಆಸ್ತಿಗಳ ಸಮೀಕ್ಷೆ, ನಿರ್ವಹಣೆ ಸೇರಿದಂತೆ ಹಲವು ಕಾರ್ಯಗಳನ್ನು ನಿರ್ವಹಿಸುತ್ತದೆ. AIPF ಹೇಳುವ ಪ್ರಕಾರ ಇಸ್ಲಾಮಿನಲ್ಲಿ ಯಾವುದೇ ವ್ಯಕ್ತಿ ಧಾರ್ಮಿಕ ಕಾರಣಗಳಿಗಾಗಿ ಅಥವಾ ದೇವರ ಹೆಸರಿನಲ್ಲಿ ದಾನ ಮಾಡುವ ಸಂಪತ್ತು ವಕ್ಫ್ ಎಂದು ಕರೆಯಿಸಿಕೊಳ್ಳುತ್ತದೆ. ಇದು ಸ್ಥಿರಾಸ್ತಿ ಮತ್ತು ಚರಾಸ್ತಿ ಎರಡನ್ನ ಒಳಗೊಂಡಿರುತ್ತದೆ. ಸಾಮಾನ್ಯವಾಗಿ ವಕ್ಫ್ ಆಸ್ತಿ ಅಥವಾ ಆ ಆಸ್ತಿಯಿಂದ ಬರುವ ಆದಾಯವನ್ನ ಶೈಕ್ಷಣಿಕ ಸಂಸ್ಥೆಗಳು, ಅನಾಥಾಲಯಗಳು, ಮಸೀದಿಗಳು, ಸ್ಮಶಾನಗಳ ನಿರ್ವಹಣೆ, ಜೀರ್ಣೋದ್ಧಾರ, ಅಭಿವೃದ್ಧಿಗಾಗಿ ಬಳಸಲಾಗುತ್ತದೆ. ಹಾಗಾದ್ರೆ ಈ ವಕ್ಫ್ ಬೋರ್ಡ್ಗೆ ಮುಸ್ಲಿಮೇತರರು ಕೂಡ ದಾನ ನೀಡಬಹುದಾ ಅನ್ನೋ ಪ್ರಶ್ನೆ ನಿಮ್ಮಲ್ಲಿದ್ರೆ ಅದಕ್ಕೆ ಉತ್ತರ ಎಲ್ಲಿದೆ ನೋಡಿ. ಹಾಗಾದ್ರೆ ಈ ವಕ್ಫ್ ಬೋರ್ಡ್ಗೆ ಮುಸ್ಲಿಮೇತರರು ಕೂಡ ದಾನ ನೀಡಬಹುದಾ ಅನ್ನೋ ಪ್ರಶ್ನೆ ನಿಮ್ಮಲ್ಲಿದ್ರೆ ಎಲ್ಲಿದೆ ಉತ್ತರ. ಸ್ವಾರಸ್ಯಕರ ಸಂಗತಿ ಎಂದರೆ ವಕ್ಫ್ಗೆ ಮುಸ್ಲಿಮೇತರರು ಕೂಡ ದಾನ ನೀಡಬಹುದು. ಆದರೆ ದಾನ ನೀಡಿದ ಸಂಪತ್ತು ಇಸ್ಲಾಂಗೆ ಸಂಬಂಧಪಟ್ಟ ಚಟುವಟಿಕೆಗಳಿಗೆ ವಿನಿಯೋಗವಾಗಬೇಕು ಮತ್ತು ದಾನ ನೀಡಿದ ಮುಸ್ಲಿಮೇತರ ವ್ಯಕ್ತಿ ಇಸ್ಲಾಮಿನಲ್ಲಿ ನಂಬಿಕೆ ಹೊಂದಿರಬೇಕು ಎಂಬ ನಿಯಮವಿದೆ. ಹಾಗಾದರೆ ಈ ವಕ್ಫ್ ಮಂಡಳಿ ಎಂದರೇನು? ಇದರ ಕಾರ್ಯವೇನು ನೋಡೋಣ ಬನ್ನಿ. ವಕ್ಫ್ನಲ್ಲಿ ಸಿಕ್ಕ ಜಮೀನು ಅಥವಾ ಸಂಪತ್ತಿನ ನಿರ್ವಹಣೆಗಾಗಿ ಕಾನೂನಾತ್ಮಕವಾಗಿ ಸ್ಥಾಪಿಸಲಾದ ಸಂಸ್ಥೆಯೇ ವಕ್ಫ್ ಮಂಡಳಿ. 1947ರಲ್ಲಿ ದೇಶ ವಿಭಜನೆಗೊಂಡಾಗ ಬಹಳಷ್ಟು ಮುಸ್ಲಿಮರು ಭಾರತದಿಂದ ಪಾಕಿಸ್ತಾನಕ್ಕೆ ಹೋದರು. ಅದೇ ರೀತಿ ಪಾಕಿಸ್ತಾನದಿಂದ ದೊಡ್ಡ ಸಂಖ್ಯೆಯಲ್ಲಿ ಹಿಂದೂಗಳು ಭಾರತಕ್ಕೆ ಬಂದರು. 1954ರಲ್ಲಿ ಸಂಸತ್ತು ವಕ್ಫ್ ಆಕ್ಟ್ 1954 ಎಂಬ ಕಾನೂನು ರೂಪಿಸಿತ್ತು. ಭಾರತದಿಂದ ಪಾಕಿಸ್ತಾನಕ್ಕೆ ತೆರಳಿದ ಮುಸಲ್ಮಾನರ ಜಮೀನು ಅಥವಾ ಸಂಪತ್ತಿನ ಮಾಲೀಕತ್ವವನ್ನ ಈ ಮೂಲಕ ಕಾನೂನಾತ್ಮಕವಾಗಿ ವಕ್ಫ್ ಮಂಡಳಿಗೆ ನೀಡಲಾಯಿತು. 1955 ಅಂದರೆ ವಕ್ಫ್ ಆಕ್ಟ್ ಜಾರಿಗೆ ಬಂದ 1 ವರ್ಷದ ಬಳಿಕ ಈ ಕಾನೂನಿನಲ್ಲಿ ಬದಲಾವಣೆ ತಂದು ಪ್ರತಿ ರಾಜ್ಯದಲ್ಲೂ ವಕ್ಫ್ ಮಂಡಳಿ ಸ್ಥಾಪಿಸುವ ಪ್ರಕ್ರಿಯೆ ಆರಂಭವಾಯಿತು. 1964ರಲ್ಲಿ ದೇಶದಲ್ಲಿ ಮೊದಲ ಬಾರಿಗೆ ಸೆಂಟ್ರಲ್ ವಕ್ಫ್ ಕೌನ್ಸಿಲ್ ಆರಂಭವಾಯಿತು. ಪ್ರಸ್ತುತ ದೇಶದ ವಿವಿಧ ಭಾಗಗಳಲ್ಲಿ 32 ವಕ್ಫ್ ಮಂಡಳಿಗಳು ಕಾರ್ಯನಿರ್ವಹಿಸುತ್ತಿವೆ. ಇವು ವಕ್ಫ್ ಜಮೀನು, ಸಂಪತ್ತು ರಿಜಿಸ್ಟ್ರೇಷನ್ ಮಾಡಿ ಅವುಗಳ ನಿರ್ವಹಣೆಯ ಜವಾಬ್ದಾರಿಯನ್ನ ಹೊಂದಿವೆ. ಬಿಹಾರ ಸೇರಿದಂತೆ ಕೆಲ ರಾಜ್ಯಗಳಲ್ಲಿ ಶಿಯಾ ಮತ್ತು ಸುನ್ನಿ ಮುಸ್ಲಿಮರಿಗಾಗಿ ಪ್ರತ್ಯೇಕ ವಕ್ಫ್ ಮಂಡಳಿಗಳನ್ನು ಸ್ಥಾಪಿಸಲಾಗಿದೆ. ವಕ್ಫ್ನ ಒಟ್ಟಾರೆ ಆದಾಯವೆಷ್ಟು, ಅದರಿಂದ ಯಾವೆಲ್ಲ ಜನೋಪಯೋಗಿ ಕೆಲಸಗಳನ್ನ ಮಾಡಲಾಗಿದೆ, ಎಷ್ಟು ಜನರಿಗೆ ಇದು ತಲುಪಿದೆ ಎಂಬುದರ ಲೆಕ್ಕಾಚಾರವನ್ನೆಲ್ಲ ವಕ್ಫ್ ಮಂಡಳಿ ನಿರ್ವಹಿಸುತ್ತದೆ. ದಾನವಾಗಿ ನೀಡಲಾದ ಜಮೀನನ್ನ, ಸಂಪತ್ತನ್ನ ಸ್ವೀಕರಿಸುವ ಇತರರ ಹೆಸರಿನ ಮೇಲೆ ವರ್ಗಾಯಿಸುವ ಕಾನೂನಾತ್ಮಕ ಹಕ್ಕನ್ನು ವಕ್ಫ್ ಮಂಡಳಿ ಹೊಂದಿದೆ. ಯಾವುದೇ ಟ್ರಸ್ಟ್ಗಿಂತ ಅಧಿಕ ಕಾನೂನಾತ್ಮಕ ಹಕ್ಕುಗಳು ವಕ್ಫ್ ಮಂಡಳಿ ಬಳಿ ಇದ್ದು, ಆಸ್ತಿ ವಿವಾದಕ್ಕೆ ಸಂಬಂಧಿಸಿ ಲೀಗಲ್ ನೋಟಿಸ್ ಅನ್ನು ಕೂಡ ಇದು ಜಾರಿಗೊಳಿಸಬಹುದು. ಹಾಗಾದ್ರೆ ವಕ್ಫ್ ಬೋರ್ಡ್ಗಿರುವ ಕಾನೂನಿನ ಬಲ ಎಂಥದ್ದು? 1955ರ ಬಳಿಕ ಎರಡನೇ ಬಾರಿಗೆ ವಕ್ಫ್ ಆಕ್ಟ್ 1954ಕ್ಕೆ ತಿದ್ದುಪಡಿಯನ್ನ ಮಾಡಲಾಯಿತು. ಈ ಮೂಲಕ ವಕ್ಫ್ ಬೋರ್ಡ್ಗಳಿಗೆ ಹೆಚ್ಚಿನ ಅಧಿಕಾರವನ್ನು ಕೂಡ ಪ್ರದಾನಿಸಲಾಯಿತು. ಮಂಡಳಿ ವ್ಯಾಪ್ತಿಗೆ ಬರುವ ಜಮೀನು ಅಥವಾ ಸಂಪತ್ತಿನ ಬಗ್ಗೆ ವಿವಾದ ಇಲ್ಲವೇ ಆಕ್ಷೇಪಗಳಿದ್ದರೆ ವಕ್ಫ್ ಟ್ರಿಬ್ಯುನಲ್ನ ಮೊರೆ ಹೋಗಬಹುದು. ಜಮೀನು ಅಥವಾ ಸಂಪತ್ತಿನ ವಿವಾದದ ಬಗ್ಗೆ ಅಂತಿಮ ನಿರ್ಣಯವನ್ನ
ನೀಡುವ ಅಧಿಕಾರ ವಕ್ಫ್ ಟ್ರಿಬ್ಯುನಲ್ಗೆ ಇದೆ. ಈ ಟ್ರಿಬ್ಯುನಲ್ ನೀಡಿರುವ ತೀರ್ಪನ್ನ ಪ್ರಶ್ನಿಸಿ ಇದರ ನ್ಯಾಯಾಲಯಕ್ಕೆ ಮೇಲ್ಮನವಿ ಸಲ್ಲಿಸುವ ಯಾವುದೇ ಅವಕಾಶ ಇಲ್ಲ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ಗಳಿಗೆ ಮೊರೆ ಹೋದ ನೂರಾರು ಪ್ರಕರಣಗಳು ಇನ್ನೂ ಬಾಕಿ ಇವೆ. 2013ರಲ್ಲಿ ಕಾಂಗ್ರೆಸ್ ನೇತೃತ್ವದ ಯುಪಿಎ ಸರ್ಕಾರ ವಕ್ಫ್ ಮಂಡಳಿಯ ಕಾನೂನಿಗೆ ಮತ್ತೆ ತಿದ್ದುಪಡಿ ತಂದು ಮಂಡಳಿಗಳಿಗೆ ಮತ್ತಷ್ಟು ಅಧಿಕಾರ ಶಕ್ತಿಯನ್ನ ನೀಡಿತ್ತು. ಇನ್ನು ಭಾರತದಲ್ಲಿ ಎಷ್ಟಿದೆ ಗೊತ್ತಾ ಈ ವಕ್ಫ್ ಬೋರ್ಡ್ನ ಆಸ್ತಿ? ಕಾನೂನು ತಜ್ಞರ ಅಭಿಪ್ರಾಯದ ಪ್ರಕಾರ ಭಾರತದಲ್ಲಿರುವ ವಕ್ಫ್ ಮಂಡಳಿಗಳು ಹೆಚ್ಚು ಶಕ್ತಿಯುತವಾಗಿವೆ ಮತ್ತು ಸೌದಿ ಅರೇಬಿಯಾ, ಪಾಕಿಸ್ತಾನದ ವಕ್ಫ್ ಮಂಡಳಿಗಳಿಗಿಂತ ಹೆಚ್ಚಿನ ಅಧಿಕಾರ ವ್ಯಾಪ್ತಿಯನ್ನ ಹೊಂದಿವೆ. ಉದಾಹರಣೆಗೆ, ಭಾರತದಲ್ಲಿ ಒಮ್ಮೆ ವಕ್ಫ್ ಆಸ್ತಿ ಎಂದು ಪರಿಗಣಿಸಲ್ಪಟ್ಟರೆ ಅದು ಯಾವಾಗಲೂ ವಕ್ಫ್ ಮಂಡಳಿಯ ಅಧಿಕಾರ ವ್ಯಾಪ್ತಿಯಲ್ಲೇ ಇರುತ್ತದೆ. ಆದರೆ ವಿದೇಶಗಳಲ್ಲಿ ಇದರ ನ್ಯಾಯಾಂಗ ಸಮೀಕ್ಷೆಗೆ ಅವಕಾಶವಿದೆ. ಭಾರತದಲ್ಲಿ ಈ ಪ್ರಕ್ರಿಯೆ ತುಂಬಾ ಜಟಿಲ ಮತ್ತು ಸಂಕೀರ್ಣವಾಗಿದೆ. ಭಾರತದಲ್ಲಿ ಹಿಂದೂಗಳ ಟ್ರಸ್ಟ್, ಮಠಗಳು, ಅಖಾರ ಮತ್ತು ಸೊಸೈಟಿಗಳ ಮೇಲೆ ಅನೇಕ ಕಾನೂನುಗಳ ಸಹಿತ ಜಿಲ್ಲಾಡಳಿತ ನಿಯಂತ್ರಣವಿರುತ್ತದೆ. ಆದರೆ ವಕ್ಫ್ ಮಂಡಳಿ ಈ ನಿಯಂತ್ರಣಕ್ಕೆ ಒಳಪಡೋದಿಲ್ಲ. ಇನ್ನು ಇದರ ಆಸ್ತಿ ವಿವರದ ಬಗ್ಗೆ ನೋಡೋದಾದ್ರೆ, ರೈಲ್ವೆ ಇಲಾಖೆಯ ಬಳಿ ಇರುವ ಜಮೀನು 33 ಲಕ್ಷ ಎಕರೆ, ಹಾಗೆ ರಕ್ಷಣಾ ಸಚಿವಾಲಯ ಹೊಂದಿರುವ ಜಮೀನು 17 ಲಕ್ಷ ಎಕರೆಯಾದರೆ ವಕ್ಫ್ ಬೋರ್ಡ್ ಹೊಂದಿರುವ ಭೂಮಿ 9.4 ಲಕ್ಷ ಎಕರೆ. ಇದರ ಅಂದಾಜು ಮೌಲ್ಯ 1.2 ಲಕ್ಷ ಕೋಟಿಯಾಗಿದೆ. ಇನ್ನು ವಕ್ಫ್ ಬೋರ್ಡ್ 8.72 ಲಕ್ಷ ಸ್ಥಿರಾಸ್ತಿಗಳನ್ನು ಹೊಂದಿದೆ. ಹಾಗೆ 16,000 ಚರಾಸ್ತಿಗಳ ಸಂಖ್ಯೆ ಇದೆ. ಹಾಗೆ ವಕ್ಫ್ ಬೋರ್ಡ್ ವಾರ್ಷಿಕವಾಗಿ 200 ಕೋಟಿ ರುಗಳ ಆದಾಯವನ್ನು ಕೂಡ ಹೊಂದಿದೆ. ಇನ್ನು ಈ ಹಿಂದೆ ಅಂದರೆ 2009ರ ಬಳಿಕ ದೇಶದ ವಕ್ಫ್ ಆಸ್ತಿಗಳ ಪ್ರಮಾಣ ದುಪ್ಪಟ್ಟಾಗಿವೆ. ದೇಶದಲ್ಲಿ ಉತ್ತರ ಪ್ರದೇಶದ ವಕ್ಫ್ ಮಂಡಳಿ ಅತಿ ಹೆಚ್ಚು ಆಸ್ತಿಯನ್ನ ಹೊಂದಿದ್ದು, ಅದರ ಬಳಿ ಸದ್ಯಕ್ಕೆ 2 ಲಕ್ಷಕ್ಕಿಂತಲೂ ಅಧಿಕ ಸ್ಥಿರಾಸ್ತಿಗಳಿವೆ. ಇದಿಷ್ಟು ವಕ್ಫ್ ಬೋರ್ಡ್ಗೆ ಸಂಬಂಧಿಸಿದ ಒಂದಿಷ್ಟು ಮಾಹಿತಿ.